ಹಾಯ್ ಫ್ರೆಂಡ್ಸ್, ಮತ್ತೊಂದು ಮಿನಿ ವ್ಲಾಗ್. ಇಲ್ಲಿ ತೊಗರಿಕಾಳು ಮತ್ತು ಗಣಕೆ ಸೊಪ್ಪನ್ನು ಎರಡನ್ನೂ ಬಸ್ತಿಟ್ಕೊಂಡಿದ್ದೀನಿ. ಈ ಥರ ಸೊಪ್ಪೆಲ್ಲ ನೀಟಾಗಿ ಬೇಯಿಸ್ಕೊಂಡು ಈ ಥರ ಇದೆ. ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ. ಫಸ್ಟೇ ಉಪ್ಪೆಲ್ಲ ಹಾಕೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಇಲ್ಲಿ ಕೂಡ ಮುದ್ದೆಗೆ ಇಟ್ಟಿದ್ದೀನಿ. ಇವಾಗ ಇದನ್ನು ಸೊಪ್ಪನ್ನ ಈಗ ಒಗ್ಗರಣೆ ಮಾಡ್ಕೊಬೇಕು. ಉಪ್ಪು ಸಾಂಬಾರನ್ನ ಬೇರೆ ಮಾಡಿ ಇಟ್ಕೊಂಡಿದ್ದೀನಿ. ಗಣಕೆ ಸೊಪ್ಪು ಕೆಮ್ಮಿಗೆ ತುಂಬ ಒಳ್ಳೆ ಔಷಧಿ ಅಂತಲೇ ಹೇಳ್ಬೋದು. ಫಸ್ಟ್ ಎಲ್ಲ ಗಣಕೆ ಹಣ್ಣು ಬರ್ತಿತ್ತಲ್ವ ಇದ್ರದ್ದು, ಅದನ್ನು ಕೂಡ ತಿಂತಾ ಇದ್ರು. ಆ ಸೊಪ್ಪನ್ನ ಹುರ್ಕೊಂಡು ಕೂಡ ಹಾಕೊಳ್ಬೋದು, ಇಲ್ಲ ಬೇಯಿಸಿ ಕೂಡ ಹಾಕೋಬಹುದು. ನಾನು ಇಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ಹುರ್ಕೊಂಡು ಕೂಡ ತಿಂತಾರೆ ಇದನ್ನು. ಇವಾಗ ಇದನ್ನು ಒಗ್ಗರಣೆ ಮಾಡೋಣ ಬನ್ನಿ. ಇಲ್ಲಿ ಈರುಳ್ಳಿ ಮತ್ತು ಮೆಣಸಿನಕಾಯಿ ಎರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ನಮ್ಮ ಹೊಲದಲ್ಲೇ ಬೆಳೆದಿರೋದು. ಮೆಣಸಿನಕಾಯಿ ನೋಡಿ ಎಷ್ಟು ಉದ್ದ ಇದೆ, ಬಟ್ ಖಾರ ಇಲ್ಲ. ಇವಾಗ ಚೆನ್ನಾಗಿ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಫ್ರೈ ಆಗಿದೆ. ಇವಾಗ ಇಲ್ಲಿ ನಾವು ಬಸ್ ಇಟ್ಕೊಂಡಿದ್ದೀವಲ್ಲ, ಇದನ್ನೆಲ್ಲನೂ ನೀಟಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡ್ತಾ ಇದ್ದರೆ ಬಾಯಿ ನೀರು ಬರ್ತಾ ಇದೆ, ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ. ತುಂಬಾ ಹಾಗೆ ಟೇಸ್ಟು ಕೂಡ ಹಾಗೆ ಅಷ್ಟು ಚೆನ್ನಾಗಿರುತ್ತೆ. ನೀವೇನಾದರೂ ಗಣಕೆ ಸೊಪ್ಪು ತೊಗರಿಕಾಳು ಏನಾದರೂ ಸಿಕ್ಕಿದ್ರೆ ನೀವು ಈ ಥರ ಮಾಡ್ಕೊತೀನಿ. ಈ ಸೀಸನ್ ತೊಗರಿಕಾಯಿ ಆ್ಯಂಡ್ ಅವರೆಕಾಯಿ ಸೀಸನ್ ಅಲ್ವಾ, ಅದರಿಂದ ನಮ್ಮ ಮನೇಲಿ ಈ ಥರ ಮಾಡ್ತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಒಂದು ಆ್ಯಡ್ ಮಾಡಿಲ್ಲ ನಾನು. ನೀವು ಬೆಳ್ಳುಳ್ಳಿ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ.